ಲಾಯ್ ಕ್ರತಾಂಗ್ ಫೆಸ್ಟಿವಲ್ ಅಂತ ಹೇಳಿಬಿಟ್ಟು. ಆ ಫೆಸ್ಟಿವಲ್ನ ಅಂಗವಾಗಿ ಈ ಮ್ಯೂಸಿಕ್ ನಮಗೆ ಕೇಳೋದಕ್ಕೆ ಸಿಕ್ತು. ನಮ್ಮ ಸಂಕ್ರಾಂತಿ ಹಬ್ಬನ ಹೇಗೆ ನಾವು ಹಾರ್ವೆಸ್ಟ್ ಫೆಸ್ಟಿವಲ್ ಆಗಿ ಆಚರಿಸ್ಕೊಳ್ತೀವೋ ಅದೇ ರೀತಿ ಇವರು ಈ ಫೆಸ್ಟಿವಲ್ನ ಆಚರಿಸ್ಕೊಳ್ತಾರೆ. ರೈಸ್ ಹಾರ್ವೆಸ್ಟ್ ಆದ ನಂತರ ಇಡೀ ವರ್ಷ ನೀರಿನ ಅಭಾವ ಇಲ್ಲದೆ ಗಂಗೆ ಮಾತೆ ಅಥವಾ ವಾಟರ್ ಗಾಡೆಸಸ್ ಅಂತ ಇವರೇನು ಕರೀತಾರೆ, ಆ ಗಂಗಾ ಮಾತೆ ಕರುಣಿಸಿದ ಕಾರಣ ಧನ್ಯವಾದ ಮತ್ತು ಗಂಗೆಯನ್ನು ಕಲುಷಿತಗೊಳಿಸಿದ ಕಾರಣ ಕ್ಷಮೆಯಾಚನೆಯನ್ನು ಮಾಡ್ತಾ ಮಾಡೋ ಹಬ್ಬನೇ ಈ ಹಬ್ಬ. ನೀರಲ್ಲಿ ಈ ರೀತಿ ಫ್ಲವರ್ ಬ್ಯಾಸ್ಕೆಟ್ಸ್ ನೋಡ್ತಾ ಇರಲ್ವಾ, ಅದನ್ನು ಕ್ರತಾಂಗ್ ಅಂತ ಕರೀತಾರೆ. ಬಾಳೆ ಎಲೆ ಅಥವಾ ಬಾಳೆ ದಿಂಡಿನಿಂದ ಒಂದು ಬೌಲ್ ಥರ ಮಾಡಿ ಹೂವಿನಿಂದ ಅಲಂಕರಿಸಿ ಕ್ಯಾಂಡಲ್ಸ್, ಅಗರಬತ್ತಿ ಮತ್ತು ಒಂದು ಕಾಯಿನನ್ನು ನೀರಲ್ಲಿ ಬಿಟ್ಟು ಕ್ಷಮೆಯಾಚಿಸಿ ಮತ್ತು ಧನ್ಯವಾದಗಳನ್ನ ತಿಳಿಸಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೇನೂ ನೀರಿನ ಕೊರತೆ ಇಲ್ಲದೇ ಇರಲಿ ಅಂತ ಬೇಡ್ಕೊಳ್ಳೋದೇ ಈ ಹಬ್ಬ. ಮುಂಚೆ